ಗಾಡಿ ತಗೊಂಡಿದ್ದು ಲಾಸ್ಟ್ ವೆಡ್ನೆಸ್ಡೇ. ಓಲಾ ಗಾಡಿ ತೊಗೊಂಡಿದ್ದು S1 3rd ಜನ್ರೇಷನ್ನು. ಲಾಸ್ಟ್ ವೆಡ್ನೆಸ್ಡೇ ತೊಗೊಂಡಿದ್ದು. ವೆಡ್ನೆಸ್ಡೇ ತೊಗೊಂಡಿದ್ದ ತಕ್ಷಣ ಮೊದಲನೇ ದಿವಸ ಚಾರ್ಜ್ ಆಗಲಿಲ್ಲ. ಚಾರ್ಜ್ ಅಡಾಪ್ಟರ್ ಪ್ರಾಬ್ಲಮ್ಮು. ಅಡಾಪ್ಟ್ರನ್ನ ಕೊಟ್ಟಿದ್ದಾನೆ, ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ, ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಪುನಃ ಈಗ ನಿನ್ನೆ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ನಿನ್ನೆ ಗಾಡಿ ರೋಡ್ ಮಧ್ಯದಲ್ಲಿ ಆಫ್ ಆಗೋಯಿತು. ಪುನಃ ಇವತ್ತು ಕೂಡ ರೋಡ್ ಮಧ್ಯದಲ್ಲಿ ಆಫ್ ಆಯಿತು. ದೆನ್ ಮೈಸೂರಲ್ಲಿ ವಿ ಮೋಲಾ ಬ್ರ್ಯಾಂಚ್ ಇದೆಯಲ್ಲ, ಅಲ್ಲಿ ಪ್ರದೀಪ್ ಅನ್ನೋರು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಅವರೊಂದು ಗೈಡ್ಲೈನ್ಸ್ ಕೊಟ್ಟರು, 2 ಬ್ರೇಕ್ನ ಹಿಡಿದು ಬಿಡಿ ಅಂತ. ಪುನಃ ಬಂದೆ, ಹಾಸ್ಪಿಟ್ಲ್ ಹತ್ರ ಹೋಗಿದ ತಕ್ಷಣ ಅಲ್ಲೂ ಆಫ್ ಆಗೋಯ್ತು. ಈಗ ಪುನಃ ಈಗ ಕರ್ಕೊಬಂದು ಬಿಟ್ಟಿದ್ದೀನಿ ಸರ್. ಗಾಡಿ ತಗೊಂಡಾಗಿಂದ ಥರ್ಡ್ ಟೈಮ್ ಸರ್. ಲಾಸ್ಟ್ ಇನ್ನು ನಾಳೆಗೆ ವೆಡ್ನೆಸ್ಡೇಗೆ, ಇವತ್ತು ವೆಡ್ನೆಸ್ಡೇಗೆ 1 ವೀಕಿಗೆ 3 ಸತಿ ಪ್ರಾಬ್ಲಮ್. ಒಂದು ಬ್ಯಾಟ್ರಿನ QC ಪಾಸ್ ಮಾಡಿ ಕಳಿಸಿಲ್ಲ ನಿಮ್ಮ ಕಡೆಯಿಂದ. ನೋಡಿ, ನಾನು ಕಂಪ್ಲೇಂಟ್ ರೈಸ್ ಮಾಡಿ ನೋಡಿ, ಇಷ್ಟೇ ಕಳ್ಸೋದವರು, ಇಷ್ಟೇ ಕಳ್ಸೋದು ಸರ್. ಇಷ್ಟು ಕಳ್ಸಾದ್ಮೇಲೆ ಕಸ್ಟಮರ್ ಕೇರಿಂದ ಒಂದು ಕಾಂಟ್ಯಾಕ್ಟ್ ನಂಬರ್ ಕಸ್ಟಮರ್ ಕೇರ್ ಸಪೋರ್ಟ್ಗೆ ಅಂತ ಕೊಡ್ತಾರೆ. ಓಲಾದು ಹೊಸ ಗಾಡಿಗೆ ಅಂದರೆ ಕಸ್ಟಮರ್ ಕೇರ್ ಸಪೋರ್ಟ್ಗೆ ಅದು ಕನೆಕ್ಟ್ ಆಗುತ್ತೆ. ಸರ್ವಿಸ್ಗೆ ಅಂದರೆ ಟಕ್ ಅಂತ ಅದು ಒಂದು ಬೀಪ್ ಸೌಂಡ್ ಬರ್ತದೆ, ಬಂದು ಕಟ್ ಆಗಿಬಿಡ್ತದೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ಸರ್ವಿಸ್ ಸ್ಟೇಷನ್ ಅಂದ್ಬಿಟ್ಟು ಟಕಾರಿಂದ ಕಟ್ ಆಗಿಬಿಡುತ್ತೆ. ಇದು ಇವ್ರದ್ದು. ಓಕೆ, ಈಗ ಅವ್ರು ಹೇಳ್ತಿರೋದು ತಿಳ್ಕೊಂಡು ತಗೋಬೇಕು ಅಂತ. ಅಂದರೆ ವಾರಕ್ಕೆ 1 ಸಲ ಆಫ್ ಆಗುತ್ತೋ, 2 ಸಲ ಆಫ್ ಆಗುತ್ತೋ, 3 ಸಲ ನಮಗೆ ಗೊತ್ತಿಲ್ಲ. ಈಗ ತಿಳ್ಕೊಂಡು ತಗೊಳ್ರಿ ಅಂತ ಅವ್ರು ಹೇಳ್ತಾರೆ. ಅದನ್ನ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಇವರೇ ಹೇಳ್ತಾ ಇದ್ದಾರೆ ಕಸ್ಟಮರ್ಗೆ, ನಮ್ಮ ಕಂಪ್ನಿನ ತಗೋಬೇಡಿ ಅಂತ ಇವರೇ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಈ ಬೈಟ್ ನನಗೊಂದ್ಸತಿ ಕಳಿಸಿ, ನನಗೂ ಲೀಗಲ್ಗೆ ಹೋಗ್ತಾ ಇದ್ದೀನಿ. ನಾನು ಲೀಗಲ್ಗೆ ಇದು ಹೋಗಕ್ಕೆ ನನಗೂ ಯೂಸ್ ಆಗುತ್ತೆ ಇದು. ಆಯಿತು ಸರ್, ಅವ್ರು